ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಸೋರೆಕಾಯಿ ಸಾರು. ಇದು ಮಂಗಳೂರು ಸ್ಟೈಲ್ನ ಸೋರೆಕಾಯಿ ಸಾರು. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಟೊಮೆಟೊ, ನೀರುಳ್ಳಿ ಮತ್ತು ಸೋರೆಕಾಯಿನ ತೊಳೆದು ಕಟ್ ಮಾಡಿ ಬೇಯಕ್ಕಿಟ್ಟಿದ್ದೀನಿ. ಇಡಬೇಕಾದ್ರೆ ಇಲ್ಲಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಬೇಯಲಿ, ಅಲ್ಲಿ ತನಕ ನಾವು ಮಸಾಲೆ ರೆಡಿ ಮಾಡೋಣ ಬನ್ನಿ. ಸೊ ಇಲ್ಲಿ ಮೊದಲನೇದಾಗಿ ನಾನಿಲ್ಲಿ ಕಾಯಿ ತುರಿತಾ ಇದ್ದೀನಿ. ಕಾಯಿ ತುರಿದಾದ್ಮೇಲೆ ನಮ್ಮದು ಸ್ವಲ್ಪ ಮಿಕ್ಸಿಗೆ ನಾನೊಂದು 7-8 ಕೆಂಪು ಮೆಣಸು ಹಾಕಿದ್ದೀನಿ. ಕೆಂಪು ಮೆಣಸು ನಿಮಗೆ ಎಷ್ಟು ಬೇಕು ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ನಾನೊಂದು 8 ಮೆಣಸು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಕಾಳು ಮೆಣಸು, ಒಂದು 4 ಕಾಳು ಮೆಣಸು, ಸಾಸಿವೆ, ಸ್ವಲ್ಪ ಹುಳಿ, ಆಮೇಲೆ ಸ್ವಲ್ಪ ಮೆಂತೆ, ಕೊತ್ತಂಬರಿ ಬೀಜ, ಹಾಗೆ 4 ಗಾರ್ಲಿಕ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಗ್ರೈಂಡ್ ಆದ ನಂತರ ಇದಕ್ಕೆ ನಾನು ತುರಿದಿಟ್ಟಂಥ ಕಾಯಿ ತುರಿದಲ್ಲ ಅದನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ. ಇದು ಗ್ರೈಂಡ್ ಇವಾಗ ನೋಡಿ ಗ್ರೈಂಡ್ ಆಯಿತು, ರೆಡಿಯಾಗಿದೆ ಮಸಾಲ. ನಮ್ಮ ತರಕಾರಿ ಎಲ್ಲ ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ಸೊ ತರಕಾರಿ ಚೆನ್ನಾಗಿ ಬೆಂದಿದೆ. ಇದನ್ನು ನೀವು ಕುಕ್ಕರಲ್ಲೂ ಒಂದು 2 ವಿಷಿಲ್ ಇಟ್ಟರೆ ಆಗುತ್ತೆ. ನಾನು ಕುಕ್ಕರಲ್ಲಿ ಇಟ್ಟಿಲ್ಲ, ಹೀಗೆ ಇಟ್ಟಿದ್ದೇನೆ, ಬೇಗ ಬೇಯುತ್ತಲ್ಲ ಹಾಗಾಗಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಅಂದರೆ ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವೂ ಆಗಬಾರ್ದು, ಕರೆಕ್ಟ್ ಹದದಲ್ಲಿರಬೇಕಿದು. ಆಮೇಲೆ ಒಂದು ಉಪ್ಪು ಹಾಗೆ ನೀವು ಟೇಸ್ಟಿಗೆ ತಕ್ಕಾಗ ಉಪ್ಪು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ. ಇವಾಗ ನಾನು ಬೇಯಕ್ಕಿಡಬೇಕಾದ್ರೆ ಬೆಲ್ಲ ಹಾಕಿ, ನೀವು ನೋಡಿರ್ಬೋದು ನನ್ನ ಪ್ರತಿ ವೆಜ್ ರೆಸಿಪಿಯಲ್ಲಿ ನಾನು ಬೆಲ್ಲ, ಆಮೇಲೆ ಹಿಂಗೆ, ಹಾಗೆ ಪೆಪ್ಪರ್ ನಾನು ಯೂಸ್ ಮಾಡ್ತೀನಿ. ಬೆಲ್ಲ ಹಾಕಿದರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಪೆಪ್ಪರ್ ಮತ್ತು ಹಿಂಗೆ ಯಾಕೆ ಹಾಕ್ತೀವಿ ಅಂದರೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಪ್ರತಿ ವೆಜ್ ರೆಸಿಪಿಯಲ್ಲೂ ನಾನು ಪೆಪ್ಪರ್ ಮತ್ತು ಹಿಂಗೆ ನಾನು ಹಾಕ್ತೀನಿ. ಇವಾಗ ನಮ್ಮ ರೆಸಿಪಿ ರೆಡಿ ಇದೆ. ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಎಣ್ಣೆ, ಬೆಳ್ಳುಳ್ಳಿ, ಸಾಸಿವೆ ಮತ್ತು ಒಂದು ಸ್ವಲ್ಪ ಕೆಂಪು ಮೆಣಸು, ಆಮೇಲೆ ಹಿಂಗೆ ಹಾಕಿ ಒಂದು ಒಗ್ಗರಣೆ ಕೊಡೋಣ. ತುಂಬ ಚೆನ್ನಾಗಿರುತ್ತೆ. ಮಂಗಳೂರು ಸ್ಟೈಲ್ ರೆಸಿಪಿ ನಾನು ಮಾಡಿರೋದು ಇವತ್ತು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏನಕ್ಕೆ ಅಂದರೆ ನಾನು ಹಾಕೋ ಎಲ್ಲ ರೆಸಿಪೀಸ್ ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ. ನೋಡಿ, ಇದು ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ. ಸೋರೆಕಾಯಿ ಸಾರು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲೇ ತನಕ ಬಾಯ್.